ಎಸ್ಸಿನು ಒಂದು ಕಡೆ ಮಳೆ ಬಂದಿದೆ ಅಂತ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಆದರೆ ಬಸವ ಕಲ್ಯಾಣ ನಗರದ ಬೀದಿಗಳಲ್ಲಿ ಸಾಗುವಂಥ ಸಾರ್ವಜನಿಕರಿಗೆ ಮಾತ್ರ ಅದೇ ಮಳೆಯ ನರಕದ ದರ್ಶನ ಮಾಡಿಸ್ತಾ ಇದೆ. ಕಳೆದ 2 ದಿನಗಳಿಂದ ಸುರಿತಿರುವಂಥ ಈ ಜಿಟಿ ಮಳೆಗೆ ಐತಿಹಾಸಿಕ ಬಸವ ಕಲ್ಯಾಣ ನಗರದ ಮುಖ್ಯ ರಸ್ತೆಗಳು ಸಾರ್ವಜನಿಕರಿಗೆ ಮಸಣದ ದಾರಿಯಾಗಿ ಬದಲಾಗಿದೆ. ರಸ್ತೆಯಲ್ಲಿ ಗುಂಡಿಗಳಿದೆಯೋ ಅಥವಾ ಗುಂಡಿಯಲ್ಲೇ ರಸ್ತೆ ಕಟ್ಟಿದ್ದಾರೋ ತಿಳಿಯದಂತೆ ಇಡೀ ನಗರದ ರಸ್ತೆಗಳು ಈಜುಕೊಳದಂತೆ ತುಂಬಿ ತುಳುಕ್ತಾ ಇದೆ. ಇದು ರಸ್ತೆನಾ ಅಥವಾ ಸಾವಿನ ಬಲೆನಾ? ಲಕ್ಷಾಂತರ ರೂಪಾಯಿ ಅನುದಾನದ ಹೆಸರಲ್ಲಿ ಗುಂಡಿ ಮುಚ್ಚುವ ನಾಟಕ ಆಡುವ ಬಸವ ಕಲ್ಯಾಣ ನಗರಸಭೆ ಮತ್ತು ಅಧಿಕಾರಿಗಳು ಇವತ್ತು ಗಾಢ ನಿದ್ರೆಗೆ ಜಾರು ಹೋಗಿದ್ದಾರೆ. ಪ್ರತಿ ಬಾರಿಯೂ ಕೂಡ ಸಾರ್ವಜನಿಕರ ತೆರಿಗೆ ಹಣ ನೀರಲ್ಲಿ ಹೋಮ ಮಾಡುವಂತೆ ಪೋಲಾಗ್ತಾ ಇದೆ. ಶಾಶ್ವತ ಪರಿಹಾರ ಕೊಡುವ ಮನಸ್ಸು ಮಾತ್ರ ಬಸವ ಕಲ್ಯಾಣದ ಜನಪ್ರತಿನಿಧಿಗಳಿಗಾಗಲಿ ಅಧಿಕಾರಿಗಳಿಗೆ ಇನ್ನೂ ಬಂದಿಲ್ಲ. ಯಾಕಂದ್ರೆ ಬಸವ ಕಲ್ಯಾಣದ ರಸ್ತೆಯ ಪರಿಸ್ಥಿತಿಗಳನ್ನ ನೋಡಿದ್ರೆ ನಿಜಕ್ಕೂ ನಮಗೆ ನಾಚಿಕೆ ಆಗ್ತಾ ಇದೆ. ಅವತ್ತು ವಿಶ್ವಕ್ಕೆ ಸಮಾನತೆಯ ಸಂದೇಶವನ್ನ ಸಾರಿದಂತಹ ಪವಿತ್ರ ಭೂಮಿಯಲ್ಲಿ ನಡೆದಾಡ್ಲಿಕ್ಕೆ ಕೂಡ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ರಸ್ತೆಯ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಬಾಯಿ ತೆರೆದು ಕುಳಿತುಕೊಂಡಿದೆ. ಯಾವ ಮಟ್ಟಿಗೆ ಅದು ಆಗಿದೆ ಅಂದ್ರೆ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಾಗುವಂತ ಈ ಮುಖ್ಯ ರಸ್ತೆಯಲ್ಲಿ ವಾಹನ ಚಾಲನೆ ಮಾಡುವುದಂದ್ರೆ ಜೀವವನ್ನ ಅಂಗೈಯಲ್ಲಿ ಹಿಡಿದು ಸಾಗಿದಂತ ಆಗ್ತಾ ಇದೆ. ಸಣ್ಣದೊಂದು ತಪ್ಪಾಯಿತು ಅಂದ್ರೆ ನೇರವಾಗಿ ಆಸ್ಪತ್ರೆ ಸೇರುವುದು ಖಚಿತವಾಗಿದೆ. ಅದು ಕಾಂಗ್ರೆಸ್ನವ್ರು ಗ್ಯಾರಂಟಿಗಳು ಕೊಟ್ಟಿದ್ರಲ್ಲ, 5 ಗ್ಯಾರಂಟಿಗಳು, ಅದೇ ಆ ರೀತಿ ಬಸವ ಕಲ್ಯಾಣದ ರಸ್ತೆಯಲ್ಲಿ ಓಡಾಡಿದ್ರೆ ಒಂದು ಏನಾದ್ರೂ ಬಿದ್ರೆ ಆತ ಕಾಲು ಮುರಿದುಕೊಳ್ಳೋದು ಗ್ಯಾರಂಟಿ. ಇದು ನಾವು ಕೊಡ್ತಾ ಇದ್ದೀವಿ. ಆ ಮಟ್ಟಿಗೆ ರಸ್ತೆಗಳು ಹದಗೆಟ್ಟಿದೆ. ಇಲ್ಲಿ ನಗರಸಭೆ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗ್ಬೇಕು. ಯಾಕಂದ್ರೆ ಗುಂಡಿ ಮುಚ್ಚಿಸ್ತೇವೆ ಅಂತ ಪ್ರಚಾರವನ್ನ ಗಿಟ್ಟಿಸ್ಕೊಂಡು ಕಣ್ಣೊರಿಸುವ ತೆಪ್ಪೆ ಕೆಲಸವನ್ನ ಮಾಡಿ ಲಕ್ಷಾಂತರ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣವನ್ನ ನೀರಿನಲ್ಲಿ ಹೋಮ ಮಾಡಿದ್ರು. ಆ ಹಣವನ್ನೆಲ್ಲ ಯಾರು ಜೇಬ್ ಸೇರುತ್ತೆ ನೀವೇ ಹೇಳಿ. ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತೆ. ಆದ್ರೆ ಬಸವ ಕಲ್ಯಾಣ ಜನರಿಗೆ ಸಿಗ್ತಾ ಇರೋದು ಏನು? ಬಸವ ಕಲ್ಯಾಣ ಜನರಿಗೆ ಸಿಗ್ತಾ ಇರೋದು ಏನು? ನರಕ ಯಾತನೆ. ಈ ಕಮಿಷನ್ ದಂಧೆ ಇದೆಯಲ್ಲ, ಈ ಕಾಂಟ್ರಾಕ್ಟರ್ಗಳು ನಿರ್ಮಿತಿ ಕೇಂದ್ರದವ್ರಿಗೆ ಕೆಲಸ ಕೊಟ್ಟು ಮತ್ತೆ ಲ್ಯಾಂಡ್ ಆರ್ಮಿದವ್ರಿಗೆ ಕೆಲಸ ಕೊಟ್ಟು ಇಡೀ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹದಗೆಡಿಸ್ತಾರೆ. ನಿಮ್ಮ ಕಮಿಷನ್ ದಂಧೆಗಾಗಿ ಬಡವರ ವಾಹನ ಸವಾರರ ಜೀವ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ. ಕನಿಷ್ಠ ಮಾನವೀಯತೆಯೂ ಇಲ್ಲದೆ ಗಾಢ ನಿದ್ರೆಯಲ್ಲಿ ಇದಿರಲ್ಲ ಈ ಅಧಿಕಾರಿಗಳಿಗೆ. ಬಸವ ಕಲ್ಯಾಣದ ಜನರ ಶಾಪ ನಿಮಗೆ ತಟ್ಟದೇ ಇರುತ್ತಾ? ಇನ್ನಾದ್ರೂ ಈ ತಾತ್ಕಾಲಿಕ ತೆಪ್ಪೆ ಕೆಲಸವನ್ನು ನಿಲ್ಲಿಸಿ ರಸ್ತೆಗೆ ಶಾಶ್ವತ ಪರಿಹಾರವನ್ನು ರೂಪಿಸಿ. ಇಲ್ಲವಾದ್ರೆ ಆಕ್ರೋಶಗೊಂಡಿರುವಂತಹ ಬಸವ ಕಲ್ಯಾಣದ ಜನತೆ ಇದೇ ರಸ್ತೆ ಗುಂಡಿಗಳಲ್ಲಿ ನಿಮ್ಮನ್ನ ನಿಲ್ಲಿಸಿ ತಕ್ಕ ಪಾಠ ಕಲಿಸುವುದು ಖಚಿತವಾಗಿದೆ. ಯಾಕಂದ್ರೆ ಆ ಕ್ಷೇತ್ರದ ಶಾಸಕರು ಬಸವ ಕಲ್ಯಾಣವನ್ನ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೇನೆ ಅಂತ ಒಂದು ಹಾಡಿನ ಅವರ ಅಭಿಮಾನಿಗಳು ಒಂದು ಹಾಡನ್ನ ಹಾಕಿ ಹೇಳ್ತಾರೆ. ಆದ್ರೆ ಯಾವ ರೀತಿ ಅಭಿವೃದ್ಧಿ, ಈಗ ಟ್ರೋಲ್ ಕೂಡ ಅವರೇ ಆಗ್ತಾ ಇದ್ದಾರೆ. ಅಷ್ಟೊಂದು ನೀರಿದೆ ಆ ರಸ್ತೆಯಲ್ಲಿ. ಅಂದ್ರೆ ಬಸವ ಕಲ್ಯಾಣದ ಸಾರ್ವಜನಿಕರು ನೀಡುವ ತೆರಿಗೆ ಹಣದಲ್ಲಿ ಶೋಕಿ ಮಾಡುವಂತ, ಹೌದು ಶಾಸಕರಿಗೆ ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಹೋಗ್ತಾ ಇದೆ. ಆ ಕ್ಷೇತ್ರದ ಶಾಸಕರಿಗೆ 5 ಲಕ್ಷ ರೂಪಾಯಿ ಸಂಬಳವನ್ನು ಕೊಡ್ತಾ ಇದ್ದಾರೆ ಬಸವ ಕಲ್ಯಾಣದ ಜನರು. 5 ಲಕ್ಷ ಸಂಬಳ ಕೊಟ್ಟು ನಮ್ಗೆ ಉದ್ಧಾರ ಮಾಡಪ್ಪ ಅಂತ ಬಸವ ಕಲ್ಯಾಣದಿಂದ ಬೆಂಗಳೂರಿಗೆ ಕಳಿಸ್ಕೊಡ್ತಾ ಇದ್ದಾರೆ, ನಮ್ಗೆ ಉದ್ಧಾರ ಮಾಡುವಂತ. ಅಲ್ಲಿರುವಂತ ಮಹಾನುಭಾವ ಶಾಸಕರು ಹೇಳಬೇಕು, ನನಗೆ ದುಡ್ಡೇ ಕೊಡ್ತಾ ಇಲ್ಲ ಸರ್ಕಾರ, ಈ ರಸ್ತೆ ಅಭಿವೃದ್ಧಿ ಮಾಡಿಸೋದು ನನ್ನ ಕೈಯಿಂದ ಸಾಧ್ಯ ಇಲ್ಲ ಅಂತ ಅವ್ನು ಪ್ರೆಸ್ ಮೀಟ್ ಮಾಡಾದ್ರೂ ಹೇಳಲಿ. ನನಗೆ ಕಾಂಗ್ರೆಸ್ನವರು ದುಡ್ಡೇ ಕೊಟ್ಟಿಲ್ಲ, ನಾನು ಅಭಿವೃದ್ಧಿ ಹೆಂಗ್ರಿ ಮಾಡಬೇಕು ಅಂತ ಬಸವ ಕಲ್ಯಾಣ ಕ್ಷೇತ್ರ ಶಾಸಕರು ಹೇಳಲಿ. ಮೊದಲು CM ಸಾಹೇಬರು ಬಂದಾಗ ಕಾಲಿಗೆ ಬೀಳ್ತಾರೆ. ಆ ಕಾಲಿಗೆ ಬಿದ್ದಾಗ ಏನ್ ಕೇಳಿದ್ರೆ ನನಗೆ ಅದೇ ಗೊತ್ತಾಗಿಲ್ಲ. ಬಸವ ಕಲ್ಯಾಣ ಕ್ಷೇತ್ರದ ಶಾಸಕರು DK ಶಿವಕುಮಾರ್ ಸಾಹೇಬ್ರ ಕಾಲಿಗೆ ಬಿದ್ದಾಗ ಏನ್ ಕೇಳಿದ್ರು ಗೊತ್ತಾಗಿಲ್ಲ. ಯಾಕಂದ್ರೆ ಆ ಕಾಲಿಗೆ ಬಿದ್ದಾಗಾದ್ರೂ ನನ್ನ ಕ್ಷೇತ್ರದಲ್ಲಿ ಈ ಬಸವ ಕಲ್ಯಾಣ ಸಿಟಿಯಲ್ಲಿ ರಸ್ತೆ ಸರಿ ಇಲ್ಲ ಸ್ವಾಮಿ, ಅದಕ್ಕೊಂದು 10-15 ಕೋಟಿ ಅನುದಾನ ಕೊಡಿ ಅಂತ ಅದನ್ನಾದ್ರೂ ಕೇಳ್ಬೋದಿತ್ತಲ್ಲ. ಅದು ಏನ್ ಕೇಳಿದ್ರು? ಅವಕಾಶ ಸಿಕ್ಕಾಗ ಏನ್ ಕೇಳಿದ್ರು ನೀವೇ ಹೇಳಿ. ಜನರ ಹಣದಲ್ಲಿ ಶೋಕಿ ಮಾಡುವಂತ ಈ ಅಧಿಕಾರಿಗಳು, ರಾಜಕಾರಣಿಗಳು ಈಗಲಾದ್ರೂ ಯೋಗ್ಯವಾದ ರಸ್ತೆಗಳನ್ನ ಜನರಿಗೆ ನಿರ್ಮಿಸಿಕೊಡ್ಬೇಕು. ಇಲ್ಲದಿದ್ರೆ ಜನರು ಏನಾದ್ರೂ ಎಚ್ಚೆತ್ತುಕೊಂಡ್ರೆ ಎಲ್ಲರೂ ಬಸವ ಕಲ್ಯಾಣ ಬಿಟ್ಟು ಓಡಬೇಕಾಗುತ್ತೆ. ಬಸವ ಕಲ್ಯಾಣ ಅಂದ್ರೆ ಶರಣರ ನಾಡು. ಆ ಶರಣರ ನಾಡು ಹೆಂಗಿರ್ಬೇಕ್ರಿ? ಇತರ ತಾಲೂಕುಗಳಿಗೆ ಮಾದರಿ ಆಗ್ಬೇಕು.
ಬಸವ ಕಲ್ಯಾಣ ಇತರ ತಾಲೂಕುಗಳಿಗೆ ಮಾದರಿ ಆಗ್ಬೇಕು. ಏನಾಗ್ತಾ ಇದೆ ಅಲ್ಲಿ? ಮೊಳಕಲ್ ತನಕ ನೀರು ರಸ್ತೆಯಲ್ಲಿ, ಅಂಥದ್ರಲ್ಲಿ ಜನ ಹೆಂಗ್ರಿ ನಡ್ಕೊಂಡು ಹೋಗ್ಬೇಕು? ಯಾವ್ದಾದ್ರು ಹೆಣ್ಮಗಳು ಒಂದು 8-9 ತಿಂಗಳು ಗರ್ಭಿಣಿ ಇದ್ರೆ ಆ ರಸ್ತೆಯಲ್ಲಿ ಹೋದ್ರೆ ಡೆಲಿವರಿ ಅಲ್ಲೇ ಆಗತ್ರಿ. ಇಷ್ಟು ಕಾಮನ್ ಸೆನ್ಸ್ ಇಲ್ವಾ ಅಲ್ಲಿರುವಂತ CMC ಅಧಿಕಾರಿಗಳಿಗೆ, ನಗರಸಭೆ ಅಧಿಕಾರಿಗಳಿಗೆ? ಅಲ್ಲಿರುವಂತ ಶಾಸಕರು ಏನ್ ಏರೋಪ್ಲೇನ್ ನಲ್ಲಿ ಹೋಗ್ತಾರ ದಿನಾಲು? ಅಲ್ಲಿರುವಂತ ಶಾಸಕರು ರಸ್ತೆ ಮೇಲೆ ತಾನೇ ಹೋಗ್ತಾರೆ. ರಸ್ತೆ ಮೇಲೆ ಹೋದ್ರೆ ಆ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ ಅಂತ ಗೊತ್ತಾಗಲ್ವಾ ಅಲ್ಲಿರುವಂತ ಶಾಸಕರಿಗೆ? DK ಶಿವಕುಮಾರ್ ಬಸವ ಕಲ್ಯಾಣಕ್ಕೆ ಬರ್ತಿದಾರಂತ ಗೊತ್ತಾದ ಮೇಲೆ ಅಲ್ಲಿರುವಂತ ನಗರಸಭೆ ಅಧಿಕಾರಿಗಳು ಏನ್ ನಾಟಕ ಮಾಡೋದೇನು? ಸುಣ್ಣ ಬಳಿಯೋದು, ಬಣ್ಣ ಬಳಿಯೋದು, ರಸ್ತೆಯಲ್ಲಿರುವಂತ ಹಂಪ್ಸ್ಗಳನ್ನು ತೆಗೆದು ಹಾಕೋದು, ಗುಂಡಿಗಳ ಮೇಲೆ ಡಾಂಬಾರ್ ಹಾಕೋದು, ಅದರಲ್ಲಿ ಸಂಪೂರ್ಣವಾಗಿ ಲೇವಲ್ ಮಾಡೋದು. DK ಶಿವಕುಮಾರ್ ಸಾಹೇಬರು ಒಬ್ಬರೇ ಬಸವ ಕಲ್ಯಾಣದಲ್ಲಿ ತಿರುಗಬೇಕಾ? ಅಲ್ಲಿರುವಂತ ಬಸವ ಕಲ್ಯಾಣದ ಮಂದಿ ಇದೇ ಗುಂಡಿಯಲ್ಲಿ ತಿರುಗಬೇಕಾ? ನಗರಸಭೆ ಅಧಿಕಾರಿಗಳೇ, ನಿಮ್ಗೆ DK ಶಿವಕುಮಾರ್ ಮಾತ್ರ ಮನುಷ್ಯರು, ಬಸವ ಕಲ್ಯಾಣದಲ್ಲಿರೋರು ಮನುಷ್ಯರಲ್ವಾ? ಹಂಗಿದ್ರೆ DK ಶಿವಕುಮಾರ್ ಬಂದಾಗ ಒಳ್ಳೆ ರಸ್ತೆ, ಇನ್ನು ಅವ್ರು ಬರದೇ ಹೋದಾಗ ಇಂಥ ಗುಂಡಿಮಯ ರಸ್ತೆನ? ಅಂದ್ರೆ ನಮ್ಮ ತೆರಿಗೆ ಹಣ DK ಶಿವಕುಮಾರಿಗೆ ಖರ್ಚು ಮಾಡ್ಲಿಕ್ಕೆ ಕೊಡ್ತಾ ಇದೀವ ನಾವು? ನಮ್ಮ ತೆರಿಗೆ ಹಣ ಶಾಸಕರು ಮತ್ತು ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಬಂದಾಗ ರೋಡ್ ರಿಪೇರಿ ಮಾಡ್ರಿ, ಆಮೇಲೆ ನಾವು ತಿರುಗುವಂತ ಸಂದರ್ಭದಲ್ಲಿ ಹಿಂಗೆ ಇಡಿ ಅಂತ ಹೇಳ್ತಾ ಇದ್ದಾರೆ ವ್ಯವಸ್ಥೆಯಲ್ಲಿ. ಈಗಲಾದ್ರೂ ಬಸವ ಕಲ್ಯಾಣ ನಗರಸಭೆ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು, ಅಲ್ಲಿರುವಂತ ಶಾಸಕರು ಎಚ್ಚೆತ್ಕೊಳ್ಬೇಕು. ಇಲ್ಲ, ನಾವು ಮನಸ್ಸಿಗೆ ಬಂದಿದ್ದೇ ಮಾಡ್ತೀವಿ, ನಾವು ನಮಗೆ ತಿಳಿದಿದ್ದೇ ರಾಜಕಾರಣ ಮಾಡ್ತೀವಿ, ನಮಗೆ ತಿಳಿದಿದ್ದೇ ಕೆಲಸ ಮಾಡ್ತೀವಿ ಅಂತ ಅಧಿಕಾರಿಗಳು ಮತ್ತು ಅಲ್ಲಿರುವಂತ ಸ್ಥಳೀಯ ಜನಪ್ರತಿನಿಧಿಗಳು ನೀವೇನಾದ್ರೂ ಇದೇ ರೀತಿ ನಿಮ್ಮ ವರ್ತನೆಯನ್ನ ಮುಂದುವರಿಸಿದ್ರೆ ಬಸವ ಕಲ್ಯಾಣ ಜನರು ಬಹಳ ಬುದ್ಧಿವಂತರು. ಬಸವ ಕಲ್ಯಾಣದಷ್ಟು ಜನರಷ್ಟು ಬುದ್ಧಿವಂತರು ಬೀದರ್ ಜಿಲ್ಲೆಯಲ್ಲಿ ಯಾರೂ ಇಲ್ಲ. ಅವ್ರಿಗೆ ಗೊತ್ತಿದೆ ಯಾರನ್ನ ಎಲ್ಲಿ, ಯಾರು ನಟ್ಟು ಬೋಲ್ಟು ಎಲ್ಲೆಲ್ಲಿ ಟೈಟ್ ಮಾಡ್ಬೇಕೆಲ್ಲನೂ ಗೊತ್ತಿದೆ. ಅವ್ರು ಏನಾದ್ರೂ ಎಚ್ಚೆತ್ತುಕೊಂಡ್ರೆ ನಗರಸಭೆ ಅಧಿಕಾರಿಗಳು ಮತ್ತು ಅಲ್ಲಿರುವಂತಹ ಜನಪ್ರತಿನಿಧಿಗಳಿಗೆ ಉಳಿಗಾಲವಿಲ್ಲ. ಯಾಕಂದ್ರೆ ಬಸವ ಕಲ್ಯಾಣವನ್ನ ನೋಡ್ಬೇಕಂತ ನಂದೊಬ್ಬ ಫ್ರೆಂಡು ಲಂಡನ್ ನಿಂದ ಬಂದಿದ್ರು. ರಿಯಲ್ ಲೈಫ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅವರು ಲಂಡನ್ ನಲ್ಲಿ ಇರ್ತಾರೆ. ಅವರು ಬೀದರ್ಗೆ ಬಂದಾಗ ನಾನು ಬಸವ ಕಲ್ಯಾಣ ನೋಡ್ಲಿಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ವಿಶ್ವ ಮಟ್ಟದಲ್ಲಿ ನರೇಂದ್ರ ಮೋದಿ ಅವರು ನಮ್ಮ ಭಾರತ ದೇಶ ಹಂಗೆ ಅಭಿವೃದ್ಧಿಯಲ್ಲಿ ನಾವು ಆರ್ಥಿಕತೆಯಲ್ಲಿ 3ನೇ ಸ್ಥಾನಕ್ಕೆ ಬಂದಿದೀವಿ ಅಂತ ಹೇಳ್ತಾರೆ. ಇಡೀ ವಿಶ್ವಕ್ಕೆ, ಇಡೀ ದೇಶಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ತೋರಿಸಿದ್ದಂಥದ್ದು ಮತ್ತು ಅನುಭವ ಮಂಟಪ ಕಾನ್ಸೆಪ್ಟ್ ಅನ್ನ ಕೊಟ್ಟಿರೋದು ಬಸವ ಕಲ್ಯಾಣ. ಆ ಬಸವ ಕಲ್ಯಾಣಕ್ಕೆ ನೋಡ್ಲಿಕ್ಕೆ ಬಂದಂತ ಪ್ರವಾಸಿಗೆ ಏನ್ರಿ ಅನ್ಸ್ಬಾರ್ದು? ಇಂತಹ ರಸ್ತೆಯಲ್ಲಿ ಆತ ಓಡಾಡಿದ್ರೆ ನಮ್ಮ ದೇಶದ ಕೀರ್ತಿ ಹೊರ ರಾಷ್ಟ್ರಗಳಲ್ಲಿ ಏನ್ರಿ ಆಗತ್ತೆ? ನಮ್ಮ ದೇಶದ ಕೀರ್ತಿ ಏನ್ರಿ ಆಗತ್ತೆ? ಬಸವ ಕಲ್ಯಾಣದಲ್ಲಿ ಸರಿಯಾದ ರೋಡ್ ಇಲ್ಲ ಅಂದ್ರೆ ನಮ್ಮ ಕೀರ್ತಿ ಏನಾಗುತ್ತೆ? ಎಲ್ಲರೂ ರಾಜಕಾರಣಿಗಳು ರಾಜಕಾರಣದಲ್ಲಿ ಬಿಸಿ ಇದ್ದಾರೆ, ಅಧಿಕಾರಿಗಳು ಕೂಡ ರಾಜಕಾರಣದಲ್ಲಿ ಬಿಸಿ ಇದ್ದಾರೆ. ಹಂಗಂದ್ರೆ ಅಭಿವೃದ್ಧಿ ಯಾರ್ರಿ ಮಾಡಬೇಕು? ನಿಮ್ಮಿಂದ ಅಭಿವೃದ್ಧಿ ಮಾಡ್ಲಿಕ್ಕಾಗಲ್ಲ ಅಂದ್ರೆ ಬಿಟ್ಕೊಟ್ಟು ಹೋಗ್ರಿ, ರಾಜೀನಾಮೆ ಕೊಟ್ಟು ಬಿಡ್ರಿ, ನೀವು ವಾಲಂಟರಿ ರಿಟೈರ್ಮೆಂಟ್ ಕೊಟ್ಬಿಟ್ಟು ಮನೆಗೆ ಹೋಗ್ರಿ. ಬೇರೆ ಅಧಿಕಾರಿಗಳು ಬರ್ತಾರೆ, ಬೇರೆ ಜನಪ್ರತಿನಿಧಿಗಳು ಅಲ್ಲಿ ಯಾರಾದ್ರೂ ಕೆಲಸ ಮಾಡ್ತಾರೆ. ನಿಮ್ ಮನ್ಸಿಗೆ ಬಂದಂಗೆ ಕೆಲಸ ಮಾಡ್ತೀರಿ ಅಂದ್ರೆ ಜನ ಮುಗ್ದ್ರಿದಾರ ಅಂತ ಹಾಗೆ ಮಾಡ್ತೀರಾ? ಬಸವ ಕಲ್ಯಾಣ ಜನ ಮುಗ್ದ್ರು, ಏನ್ ಮಾಡಿದ್ರು ಸುಮ್ಮನೆ ಇರ್ತಾರೆ. ಬಸವ ಕಲ್ಯಾಣ ಜನ ಅಮಾಯಕರು, ಏನ್ ಮಾಡಿದ್ರು ನಾವೇ ದರ್ಬಾರ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀರಾ? ಬಸವ ಕಲ್ಯಾಣ ಜನ ಎಚ್ಚೆತ್ತುಕೊಂಡು ಏನಾದ್ರೂ ಅವರು ಮನ್ಸು ಮಾಡಿದ್ರೆ ನೀವೆಲ್ಲರೂ ಮಾಜಿಗಳಾಗ್ತೀರಿ. ಅದರಲ್ಲಿ ಬೇರೆ ಮಾತು. ಇದು ಕೇವಲ ಅಧಿಕಾರದಲ್ಲಿರುವ ಜನಪ್ರತಿನಿಧಿಗಳಿಗೆ ಮಾತ್ರ ಅಲ್ಲ, ವಿಪಕ್ಷದಲ್ಲಿದ್ದವರು ಅರ್ಥ ಮಾಡ್ಕೊಳ್ಬೇಕು. ಈಗ ನಾನು ಬಸವ ಕಲ್ಯಾಣ ಕ್ಷೇತ್ರ ಶಾಸಕರಿಗೆ ಒಂದು ಮಾತನ್ನು ಸ್ಪಷ್ಟವಾಗಿ ಕೇಳ್ತೀನಿ. ಸಾಹೇಬ್ರೆ, ನಿಮಗೆ ಆ ರಸ್ತೆ, ನಾನು 2 ವರ್ಷ ಆಯ್ತು ಅದೇ ಸುದ್ದಿಯನ್ನ ಮಾಡ್ತೀನಿ, ನನಗೆ ನಾಚಿಕೆ ಆಗ್ತಾ ಇದೆ. ಆ ಬಸವ ಕಲ್ಯಾಣ ಸಿಟಿ ರೋಡ್ಗಳ ಬಗ್ಗೆ ಸುದ್ದಿ ಮಾಡಿ ನನಗೆ ನಾಚಿಕೆ ಆಗ್ತಾ ಇದೆ. ಎಷ್ಟು ಸಲ ಅಂತ ಮಾಡಬೇಕು ಹೇಳಿ? ಅಂದ್ರೆ ಸರ್ಕಾರ ನಿಮ್ಗೆ ಆ ರಸ್ತೆ ಅಭಿವೃದ್ಧಿ ಪಡಿಸ್ಲಿಕ್ಕೆ ಅನುದಾನ ಕೊಡ್ತಾ ಇಲ್ವೋ, ಅಥವಾ ಕೊಟ್ಟರು ನೀವು ಬೇರೆ ಕಡೆ ಏನಾದ್ರೂ ಉಪಯೋಗಿಸಿದ್ದೀರೋ? ನನಗಿಷ್ಟೇ ಬೇಕು. ಕೊಟ್ಟಿಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರ ನನಗೆ ಹಣ ಕೊಡ್ತಾ ಇಲ್ಲ ಅಂತ ಬಂದು ಪ್ರೆಸ್ ಮೀಟ್ ಮಾಡಿ ಹೇಳಿ ಸಾಹೇಬ್ರೆ. ಕಾಂಗ್ರೆಸ್ ಸರ್ಕಾರ ಈ ರಸ್ತೆ ಅಭಿವೃದ್ಧಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿ. ಯಾಕಂದ್ರೆ ಜನರಿಗೆ ಉತ್ತರ ಬೇಕಾಗಿದೆ. ಜನರು ಕೇಳ್ತಾ ಇದ್ದಾರೆ ಯಾಕೆ ನಮ್ಮ ರಸ್ತೆಗಳು ಸರಿ ಇಲ್ಲ ಅಂತ. ಕೊಟ್ಟಿದ್ರೆ ಕೊಟ್ಟಿದ್ದಾರೆ ಅಂತ ಹೇಳಿ, ಕೊಟ್ಟಿಲ್ಲ ಅಂದ್ರೆ ಕೊಟ್ಟಿಲ್ಲ ಅಂತ ಹೇಳಿ. ಕೊಟ್ಟಿಲ್ಲ ಅಂದ್ರೆ ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೀವಿ, ಕೊಟ್ಟಿದ್ದಾರೆ ಅಂದ್ರೆ ಯಾಕೆ ಸರಿಯಾಗಿ ಅನುಷ್ಠಾನ ಆಗ್ತಾ ಇಲ್ಲ? ಈಗಲಾದ್ರೂ ಜನ ಕೇಳ್ತಾ ಇದ್ದಾರೆ, ಜನರಿಗೆ ಉತ್ತರ ಬೇಕಾಗಿದೆ. ಉತ್ತರ ಕೊಡ್ತಿರೋ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲ, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ನಂಬಿಕೆ ಇಲ್ಲ, ನಾನು ರಾಜ್ಯ ಪ್ರಭುತ್ವ ಮಾಡ್ತೀನಿ ಅಂತ ಹೊರಟ್ರೆ ನಿಮ್ಮ ಇಷ್ಟ. ಯಾಕಂದ್ರೆ ಬೀದರ್ ಜಿಲ್ಲೆ ಬಹುಮನಿ ಸುಲ್ತಾನರನ್ನು ನೋಡ್ತು, ಅನೇಕ ಚಾಳುಕ್ಯರನ್ನ ನೋಡ್ತು, ಎಷ್ಟೋ ರಾಜಕಾರಣಿಗಳನ್ನು ನೋಡ್ತು. ಅವತ್ತು ಬಸವ ಕಲ್ಯಾಣ, ಬೀದರು, ಕಲಬುರಗಿ ಇವೆಲ್ಲ
ರಾಜರು ಮೆರೆದಂತಹ ಜಾಗಗಳು. ಅವತ್ತು ಕೋಟೆಯಲ್ಲಿ ಕುತ್ಕೊಂಡು ರಾಜರು ಇಡೀ ಜಿಲ್ಲೆಯನ್ನ, ಇಡೀ ಒಂದು ಸಂಸ್ಥಾನವನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಅಂತಹ ರಾಜರ ಇರುವಂತ ಸ್ಥಳದಲ್ಲಿ ಇವತ್ತು ದನ ಕರುಗಳಿದೆ ಅಂದ್ರೆ ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ನೀವು ಎಷ್ಟು ದರ್ಪದಲ್ಲಿ ಮೆರಿತಾ ಇದ್ದೀರಲ್ಲ ಬೀದರ್ ಜಿಲ್ಲೆ ಎಲ್ಲ ರಾಜಕಾರಣಿಗಳು, ಅಂತಹ ಬಹಮನಿ ಸುಲ್ತಾನರು ಮೆರೆದಂತಹ ಕೋಟೆಯಲ್ಲೇ ಇವತ್ತು ದನ ಕರುಗಳು ಅಡ್ಡಾಡ್ತಾ ಇದೆ. ನೀವು ಯಾವ ದೊಡ್ಡ ಲೆಕ್ಕ ಅಲ್ಲ.